ನೋಡಿ, ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಹಲವಾರು ಕಾಯಿಲೆಗಳು ಬರೋದಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ಎಣ್ಣೆ. ಏನಕ್ಕಂದರೆ ಆಗಿನ ಕಾಲದಲ್ಲೆಲ್ಲ ನಮ್ಮ ಪೂರ್ವಿಕರು ಇದೇ ಮೆಥಡನ್ನು ಯೂಸ್ ಮಾಡ್ತಿದ್ರು, ಗಾಣನ. ಎಣ್ಣೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಒಂದು ಮನುಷ್ಯನ ದೇಹದಲ್ಲಿ ರಕ್ತ ಎಷ್ಟು ಇಂಪಾರ್ಟೆಂಟು ಅದೇ ರೀತಿ ಎಣ್ಣೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಈಗ ಎಲ್ಲ ರಿಫೈನರಿ ಆಯಿಲ್ ಬಂದುಬಿಟ್ಟು ಅದು ರಿಫೈನರಿ ಆಯಿಲು ದೇಹಕ್ಕೆ ಒಳ್ಳೇದಲ್ಲ ಅಂತ ಸರ್ಕಾರಕ್ಕೂ ಕೂಡ ಗೊತ್ತು. ಆದರೆ ನಮ್ಮ ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಸೊ ಈ ರೀತಿ ಗಾಣಗಳಿಂದ ನಮ್ಮ ಇಂಡಿಯನ್ಸ್ಗೆ ಬೇಕಾಗಿರುವಂಥ ಎಣ್ಣೆಯನ್ನು ಸಪ್ಲೈ ಮಾಡೋದಕ್ಕಾಗೋದಿಲ್ಲ. ಸೊ ನಿಮ್ಗೆ ಏನಾದರೂ ರೋಗಗಳು ಕಡಿಮೆ ಆಗಬೇಕು ಅಥವಾ ಒಳ್ಳೆ ಆಹಾರ ಬೇಕು ಅಂದರೆ ಈ ರೀತಿ ಒಂದು ಗಾಣದ ಎಣ್ಣೆಗಳನ್ನು ಬಳಸಿ. ಅದರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಈ ಎತ್ತನೆ ಯಾಕೆ ಬಳಸ್ತಿದ್ರು ಅಂದರೆ ಆಗಿನ ಕಾಲದಲ್ಲಿ ನೋಡಿ, ಆಗಿನ ಕಾಲದಲ್ಲಿ ಕುದುರೆನೂ ಬಳಸ್ಬೋದಾಗಿತ್ತು ಅಥವಾ ಆನೆನೂ ಬಳಸ್ಬೋದಾಗಿತ್ತು. ಬಟ್ ಈ ಎತ್ತನೆ ಯಾಕೆ ಬಳಸ್ತಿದ್ರು ಅಂದರೆ ಇದರ ಸ್ಪೀಡ್ ನಿಮಗೆ ಈ RPM ನೋಡಿಕೊಂಡ್ರೆ 3 ರಿಂದ 6 ಒಳಗಡೆ ಇರುತ್ತೆ. ಕುದುರೆ ಬಳಸಿದ್ರೆ ಸ್ಪೀಡಾಗಿ ಹೋಗುವಂಥ ಚಾನ್ಸ್ ಇರುತ್ತೆ, ಅಥವಾ ಈ ಆನೆನ ಬಳಸಿದ್ರೆ ಇನ್ನೂ ಕಡಿಮೆ ಇರುತ್ತೆ. ಸೊ ನಮ್ಮ ಪೂರ್ವಿಕರು ಎಕ್ಸಾಕ್ಟಾಗಿ ಏನು ಬೇಕೋ ಅದನ್ನು ನೋಡಿ ಮಾಡಿರುವಂಥದ್ದು ಇದೆ ಎತ್ತಿನ ಗಾಣ. ಯಾವುದೇ ಕಾರಣಕ್ಕೂ ಆಯಿಲ್ ಅನ್ನೋದು ಹೀಟ್ ಆಗೋದಿಲ್ಲ. ಸೊ ನಿಮ್ಗೆ ಎಕ್ಸಾಕ್ಟ್ ಏನು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಕರೀತಾರೋ ಅದು ಇದನ್ನೇ ಕರೆಯುವಂಥದ್ದು. ಒಂದು ಚೂರು ಕೂಡ ಹೀಟ್ ಆಗೋದಿಲ್ಲ. ಸೊ ನಿಮಗೆ ಅದರಲ್ಲಿರುವಂಥ ಪೌಷ್ಟಿಕಾಂಶಗಳಾಗಿರ್ಬೋದು ಅಥವಾ ನ್ಯೂಟ್ರಿಷನ್ ಫ್ಯಾಕ್ಟ್ ಆಗಿರ್ಬೋದು ಎಲ್ಲ ಕೂಡ ಹಾಗೇ ಇರುತ್ತೆ. ಭಾರತ ಏನಾದರೂ ಮತ್ತೆ ಹೆಲ್ತ್ ನೋಡಬೇಕು ಅಥವಾ ಮತ್ತೆ ಏನಾದರೂ ಗತವೈಭವನ ನೋಡಬೇಕು ಅಂದರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಈ ರೀತಿ ಗಾಣಗಳನ್ನೋದು ಬರಬೇಕು. ಸೊ ಪ್ರತಿಯೊಬ್ಬರು ಆದರೆ ಇಂಥ ಗಾಣಗಳಿಗೆ ನೀವು ಕೂಡ ಸಪೋರ್ಟ್ ಮಾಡಬೇಕಂದ್ರೆ ಇಂಥ ಗಾಣಗಳ ಹತ್ರ ಎಣ್ಣೆಯನ್ನು ತಗೊಳ್ಳಿ. ನಿಮ್ಮ ಆರೋಗ್ಯ ಕೂಡ ಅಭಿವೃದ್ಧಿ ಆಗುತ್ತೆ ಮತ್ತು ಒಂದು ಸಮಾಜಕ್ಕೆ ಒಂದು ನಿಮ್ಮ ಕಡೆಯಿಂದ ಕೊಡುಗೆ ಇರುತ್ತೆ. ಸೊ ನೀವೇನಾದರೂ ಎಣ್ಣೆ ತೊಗೊಳಕ್ಕಾಗಿಲ್ಲ ಅಂದರೂ ಕೂಡ ದಯವಿಟ್ಟು ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಇದರಿಂದ ಒಂದು ಮನುಷ್ಯರಿಗೆ ಒಳ್ಳೆಯ ಆರೋಗ್ಯ ಮತ್ತು ಈ ರೀತಿ ಗಾಣಗಳು ಉಳಿಯುತ್ತೆ, ಸಣ್ಣ ಕೈಗಾರಿಕೆಗಳು ಉಳಿಯುತ್ತೆ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಗೋ ಮಾತೆಗಳನ್ನು ನಾವು ಉಳಿಸ್ದಂಗಾಗುತ್ತೆ. ಸೊ ಎಲ್ಲರಿಗೂ ಈ ವಿಡಿಯೋನ ಮಿಸ್ ಮಾಡದೆ ಶೇರ್ ಮಾಡಿ. ಮತ್ತು ಇವ್ರ ಹತ್ರ ನೀವು ಏನಾದರೂ ಆಯಿಲ್ ತೊಗೋಬೇಕಂತ 100% ಕೋಲ್ಡ್ ಪ್ರೆಸ್ಡ್ ಆಯಿಲ್ ಸಿಗುತ್ತೆ. ಸೊ ನಿಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ದೇವಸಿರಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಏನಾದರೂ ಬೇಕಿತ್ತು ಅಂದರೆ ಈ ಕೆಳಗಡೆ ಕಾಣ್ತಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಇವ್ರ ಹತ್ರ ಆಯಿಲ್ ತೊಗೊಳಕ್ಕಾಗಿಲ್ಲ ಅಂದರೂ ಕೂಡ ಈ ವಿಡಿಯೋನ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ.